ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಈಗ ತಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಸೈಡ್ದು ಸ್ವಲ್ಪ ಮಳೆ ಆಗ್ತಾ ಇದೆ. ಹಾಗೆಯೇ ಪಾಸ್ತಾ ಮಾಡಿದ್ದೆ ನಾಷ್ಟಕ್ಕೆ ಅಂದ್ಬಿಟ್ಟು, ಮಕ್ಕಳಿಗೆ ಬಾಕ್ಸ್ಗೆ ಮತ್ತು ಅವ್ರು ತಿನ್ಕೊಂಡು ಹೋಗೋಕ್ಕೆ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡಿಟ್ಟಿದ್ದೆ ಬೇಗ ಸ್ವಲ್ಪ ಎದ್ದು. ಹಾಗೆ ನಿನ್ನೆ ಮಕ್ಕಳು ಕೂಡ ತಿನ್ಕೊಂಡು ಅವ್ರು ರೆಡಿಯಾಗಿ ಬಾಕ್ಸ್ ಕಟ್ಕೊಂಡು ತಗೊಂಡೋದ್ರು. ಅವ್ರನ್ನೂ ಸಹ ಸ್ಕೂಲ್ ಹತ್ರ ಬಿಟ್ಟು ಬಂದೆ. ಈಗ ಸ್ವಲ್ಪ ಹೂ ಕಟ್ಟೋದಿದೆ ದೇವ್ರ ಫೋಟೋಕ್ಕೆ ಅಂದ್ಬಿಟ್ಟು ಅದು ಹೂ ಕಟ್ತಾ ಇದ್ದೀನಿ. ಕಟ್ಟೆ ಇಟ್ಟಿಟ್ರೆ ಬೇಗ ದೇವ್ರ ಪೂಜೆಗೆ ಆಗುತ್ತೆ. ಹಾಗೆ ನಿನ್ನೆ ಈ ಥರ ಯೆಲ್ಲೋ ಕಲರ್ ಹೂ ದೇವ್ರ ಫೋಟೋಕ್ಕೆ ಇಡೋದ್ರಿಂದ ಒಂಥರ ತುಂಬ ಕಳೆ ಚೆಂದ ಕಾಣುತ್ತೆ. ಹಾಗೆ ಸ್ವಲ್ಪ ಮೆಣಸಿನ ಗಿಡ ನೋಡಿ ಈ ಥರ ಚೆನ್ನಾಗಿ ಹೊಡೆದಿದೆ. ತುಂಬ ಮೆಣಸಿನ್ಕಾಯಿ ಎಲ್ಲ ಬಿಟ್ಟಿದ್ದಾವೆ. ಈಗ ಸ್ವಲ್ಪ ದಿನದಿಂದ ಬಿಟ್ಟಿರ್ಲಿದ್ದಕ್ಕೆ ಏನೋ ಒಂಥರ ಅನ್ಸೋದು. ಆ ಕಡೆ ಹೋದಾಗೆಲ್ಲ ಒಂಥರ ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ಸೋದು. ತುಂಬ ನೋಡಿ ಸಣ್ಣ ಸಣ್ಣದಾಗಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಗಿಡ. ಒಂಥರ ಏನೋ ಒಂಥರ ಖುಷಿ, ನಾವು ಬೆಳೆದಿರೋದು ಅನ್ನೋ ಒಂದು ಖುಷಿ ಇರುತ್ತೆ. ಅಂದರೆ ನೋಡೋದ್ರಿಂದ ಒಂಥರ ಏನೋ ಒಂಥರ ಚೆಂದ ಅನಿಸುತ್ತೆ ಈ ಥರ ಎಲ್ಲ. ಹಾಗೆ ನಿನ್ನೆ ನೋಡ್ಬೋದು ನೀವು, ಸ್ವಲ್ಪ ಬದನೆ ಗಿಡನೂ ಅಷ್ಟೇ ಕೆಲವೊಂದರಲ್ಲಿ ಆಗಿದ್ದಾವೆ ಸಣ್ಣ ಸಣ್ಣ ಬದನೆಕಾಯಿ, ಕೆಲವೊಂದೊಂದು ಆಗಿಲ್ಲ. ಆಗಿರೋದ್ರಲ್ಲಿ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಿನ್ನೆ ನೋಡಿ ಈ ಥರ ಆಗಿದೆ. ನಾವು ಬೆಳೆದಿರೋದು ಅನ್ನೋದೊಂದು ಖುಷಿ ಇರುತ್ತೆ. ಮತ್ತು ಏನೋ ಒಂಥರ ಚೆಂದ ಅನಿಸುತ್ತೆ. ಅವು ಚೆನ್ನಾಗಿ ಗ್ರೋತ್ ಆದರೆ. ಅದೇ ಗ್ರೋತ್ ಆಗಿಲ್ಲ ಅಂದರೆ ಏನೋ ಒಂಥರ ಬೇಜಾರು ಅನಿಸ್ಬಿಡುತ್ತೆ, ಮಾಡಿದ್ದು ವೇಸ್ಟ್ ಆಗೋಯ್ತಲ್ಲ ಅಂದ್ಬಿಟ್ಟು. ಹಾಗೆ ನೋಡಿ ಹೂ ಬಿಟ್ಟಿದೆ. ನನಗೆ ತುಂಬ ಇಷ್ಟ ಆಗುತ್ತೆ ಆರೆಂಜ್ ಕಲರು ದಾಸವಾಳ. ಇತ್ತೀಚೆಗಂತೂ ತುಂಬಾ ಇಷ್ಟ ಆಗುತ್ತೆ ನನಗೆ. ಈ ಥರ ಸ್ವಲ್ಪ ಕಳೆ ಸಣ್ಣ ಪುಟ್ಟ ಇದ್ದದ್ರಲ್ಲೇ ನಾನು ತೆಗೆದು ಬಿಡ್ತೀನಿ. ಸ್ವಲ್ಪ ಜಾಸ್ತಿ ಆದರೆ ನನಗೆ ತುಂಬ ಟೈಮ್ ತಗೊಳುತ್ತೆ. ನಾನು ಒಬ್ಬಳೇ ಅಂತ ತೆಗೆದಿಲ್ಲ, ಮನೆಯಲ್ಲಿ ತೆಗಿತಾರೆ ಯಾವಾಗಾದರೂ ಅವರು ಫ್ರೀಯಾಗಿದ್ದಾಗ. ನಾನು ಫ್ರೀಯಾಗಿದ್ದಾಗ ಆ ಕಡೆ ಹೋಗಿದ್ದಾಗ ಈ ಥರ ಸಣ್ಣ ಪುಟ್ಟವಿದ್ದಾಗ ತೆಗೆದು ಬಿಡ್ತೀವಿ. ಈ ಥರ ತೆಗಿಯೋದ್ರಿಂದ ತುಂಬ ಜಾಸ್ತಿ ಗ್ರೋತ್ ಆಗಲ್ಲ. ಬೇರೆ ಗಿಡ ಬೆಳೆಯೋದಕ್ಕೆ ಬಿಡಲ್ಲ, ತುಂಬ ಆಗಿಬಿಡುತ್ತೆ. ಒಂದು ಸ್ವಲ್ಪ ಬಿಟ್ರೇ ಅದೇನಿಲ್ಲ, ತುಂಬ ಹರಡ್ಬಿಡುತ್ತೆ, ಸ್ಪ್ರೆಡ್ ಆಗಿಬಿಡುತ್ತೆ ಎಲ್ಲ ಕಡೆ. ನೋಡ್ಬೋದು ನೀವು, ಈ ಥರ ಸಣ್ಣ ಪುಟ್ಟವಿದ್ದಾಗೆ ನಾನು ತೆಗೆದು ಬಿಡ್ತೀನಿ. ಕೆಲವೊಂದೊಂದು ಗಿಡ ಎಲ್ಲ ಕಟಿಂಗ್ಸ್ ಮಾಡಬೇಕು. ತುಂಬ ಎಲ್ಲ ಒಂಥರ ಸ್ಪ್ರೆಡ್ ಆದಂಗೆ ಆಗ್ಬಿಟ್ಟಿದ್ದಾವೆ. ಬೇರೆ ಕಡೆಗೆಲ್ಲ ಒಂಥರ ಚಾಚಿರೋ ಥರ ಆಗಿದೆ. ಅದನ್ನೆಲ್ಲ ಕಟ್ಟಿಂಗ್ ಮಾಡಬೇಕು. ಕೆಲವೊಂದೊಂದೆಲ್ಲ ಒಣಗ್ತಾ ಇದೆ, ಅದು ಕೂಡ ತೆಗೆದುಬಿಡ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ, ಕಟಿಂಗ್ ಮಾಡಿದಾಗ ನಾನು ತೋರಿಸ್ತೀನಿ. ಹಾಗೆ ಹೂ ಕೂಡ ಆಗಿದ್ದವೆಲ್ಲ ಅವನ್ನ ತೆಗಿಯೋಣ ಅಂದ್ಬಿಟ್ಟು ಕೈ ತೊಳ್ಕೊಂಬಂದು ಹೂ ತೆಗಿತಾ ಇದ್ದೀನಿ. ನೋಡ್ಬೋದು ನೀವು. ಬೇಕು ಅಂದಾಗ ಕೆಲವೊಂದು ಒಮ್ಮೆ ಹೂಗಳು ಹರಡಿರಲ್ಲ ಅಷ್ಟಾಗಿ. ಅದೇ ಕೆಲವೊಂದೊಂದು ಸತಿ ಬೇಡ ಅಥವಾ ಹೂವು ದೇವ್ರ ಫೋಟೋಕ್ಕೆ ಏನಿಡಲ್ಲ ಅಂದಾಗ ತುಂಬ ಹರಡಿರ್ತವೆ ಕೆಲವೊಮ್ಮೆ. ನನಗನ್ಸಿದ್ದು ಅಂದರೆ ಏನಾದರೂ ನೋಡ್ದು ಅಂದರೆ ನಾವೇನೋ ಕಿತ್ತು ಇಟ್ಟುಬಿಟ್ಟಿರ್ತೀವಿ. ಕೆಲವೊಂದೊಂದು ಸತಿ ಈ ಕಡೆ ಬಂದಿಲ್ಲ ಅಂದರೆ ಹೂವು ಒಣಗೋಗ್ಬಿಟ್ಟಿರ್ತವೆ. ಕಿತ್ತು ದೇವ್ರ ಫೋಟೋಕ್ಕೆ ಇಟ್ಟರೆ ಏನೋ ಒಂಥರ ಖುಷಿ ದೇವ್ರ ಫೋಟೋ ನೋಡೋದಕ್ಕೆ. ಸ್ನೇಹಿತರೆ, ಹಾಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗ್ದಲ್ಲ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.